ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಚಿಕ್ಕಪೇಟೆಗೆ ಬಂದಿದ್ದೀನಿ. ಚಿಕ್ಕಪೇಟೆಗೆ ಯಾಕಂದರೆ ನಾನು ಸ್ಯಾರಿ ತೊಗೋಬೇಕಾಗಿತ್ತು. ನನ್ನ ಹಸ್ಬೆಂಡ್ ನನಗೆ ಮೈಸೂರು ಸಿಲ್ಕ್ ಕೊಡಿಸ್ತೀನಿ ಅಂತ ಹೇಳಿದರು. ಸೊ ಸ್ಯಾರಿ ತೊಗೊಳೋದಕ್ಕೋಸ್ಕರ ಚಿಕ್ಕಪೇಟೆಗೆ ಬಂದಿದ್ದೀನಿ. ನನ್ನ ಹಸ್ಬೆಂಡ್ ನನ್ನ ಡ್ರಾಪ್ ಮಾಡಿ ಅವರು ಹಾಗೆ ಡ್ಯೂಟಿಗೆ ಹೊರಡ್ತಾರೆ. ನಾನು ಹೋಗಿ ಶಾಪಿಂಗ್ ಮಾಡಬೇಕು. ಈಗ ಅವರೆಲ್ಲ ನನ್ನ ಬಿಟ್ಟು ಹೊರಡ್ತಾರೆ. ನಾನು ಇವಾಗ ಚಿಕ್ಕಪೇಟೆ ಒಳಗಡೆ ಹೋಗ್ತಾಯಿದ್ದೀನಿ. ನಾನು ಚಿಕ್ಕಪೇಟೆ ಒಳಗಡೆ ಬಂದ ತಕ್ಷಣ ಸ್ಟಾರ್ಟಿಂಗೇನೆ ನನಗೊಂದು ಅಲ್ಲಿ ಶಾಪ್ ಸಿಕ್ತು. ಫುಲ್ಲು ಈ ಥರ ಆರ್ನಮೆಂಟ್ಸ್ ಎಲ್ಲ ಇತ್ತು. ಸರಿ ನೋಡಿದ ತಕ್ಷಣ ಇಷ್ಟ ಆಯಿತು, ಬಾ ಹೋಗಿ ನೋಡ್ಕೊಂಬರೋಣ, ಪ್ರೈಸ್ ಎಷ್ಟಿರುತ್ತೆ ಏನು ಕೇಳಿಕೊಂಡು ಅಂತ ಬಿಂದುಗೆ ಹೇಳಿದೆ. ಸರಿ ಅಂತ ಹೋಗಿದ್ದೀವಿ. ಕಲೆಕ್ಷನ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಬಟ್ ಪ್ರೈಸ್ ಸ್ವಲ್ಪ ಹೈ ಅನಿಸ್ತು ಕಂಪೇರ್ಡ್ ಟು ಆನ್ಲೈನಲ್ಲಿ ಶಾಪ್ ಮಾಡ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇತ್ತು. ನೋಡಿ, ಇಲ್ಲಿ ಟಾಪ್ಸ್ ಕಲೆಕ್ಷನ್ಸು ತುಂಬಾ ಇದೆ. ಇವಾಗ ಫೆಸ್ಟಿವಲ್ಸ್ ಅಲ್ವಾ, ಫೆಸ್ಟಿವಲ್ ಅರಿವಲ್ಸ್ ಅಂತ ತುಂಬಾ ವೆರೈಟೀಸ್ ಬಂದಿದೆ. ನೋಡಿ ಇದೆಲ್ಲ. ಬಟ್ ಪ್ರೈಸ್ ಅವನು 700 800 ಹೇಳ್ತಾ ಇದ್ದ. ಲಾಸ್ಟ್ ಟೈಮ್ ನಾನು ಇಲ್ಲೇ ಅಂದರೆ ಚಿಕ್ಕಪೇಟೆಯಲ್ಲೇ ಪರ್ಚೇಸ್ ಮಾಡಿದ್ದೆ. ಜಸ್ಟ್ 150 200ಗೆಲ್ಲ ತೊಗೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು. ನಿಮಗೇನಾದರೂ ಇಷ್ಟ ಆಗಿ ಕಲೆಕ್ಷನ್ಸು ತೊಗೋಬೇಕು ಅಂತ ಅಂದರೆ ಹೋಗಿ ಬನ್ನಿ. ಇಲ್ಲಿ ಮಸೀದಿ ಕಾಣಿಸ್ತಿದೆಯಲ್ಲ, ಮಸೀದಿ ಪಕ್ಕನೇ ಇದೆ ಅದು ಸ್ಟೋರು. ಒಂದ್ಸಲ ಹೋಗಿ ವಿಸಿಟ್ ಮಾಡಿ. ನೆಕ್ಸ್ಟ್ ನಾವು ಅಲ್ಲೇನು ತೊಗೊಳ್ಳಿಲ್ಲ. ನೆಕ್ಸ್ಟು ಹೋಗ್ತಾನೆ ಇನ್ನೆಲ್ಲ ಜಾಸ್ತಿ ಈ ಥರ ಫ್ಲವರ್ ಸ್ಟೋರ್ಸ್ ಏನೇ ಇರೋದು ಜಾಸ್ತಿ. ಸರಿ, ನಾನು ಅಲ್ಲಿ ಹೊರಗಡೆ ನೋಡ್ತಾ ಇದ್ದೆ. ಹಾಗೆ ನನಗೆ ಸ್ವಲ್ಪ ಅದು ಮೇಲ್ಗಡೆ ಇದೆಯಲ್ಲ ಈ ಥರ ಹೂವದೆಲ್ಲ, ಅದು ನನಗೆ ಬೇಕಾಗಿತ್ತು. ನಾನು ಎಲ್ಲೋ ಡೆಕೋರೇಷನ್ಗೆ ನೋಡ್ತಾ ಇದ್ದೆ. ಅದಕ್ಕೆ ಪ್ರೈಸ್ ಎಷ್ಟು ಅಂತ ಕೇಳ್ಕೊಂಬರೋಣ ಅಂತ ಹೋದೆ. ಅವರು ಒಂದು ಪ್ರೈಸ್ ಹೇಳಿದ್ರು. ಬಟ್ ನಾನು ಐಡಿಯಾ ಇರಲಿಲ್ಲ ಅಲ್ಲೆಲ್ಲ ತೊಗೋಬೇಕು ಅಂತ. ಜಸ್ಟ್ ಪ್ರೈಸ್ ಮಾತ್ರ ಕೇಳ್ಕೊಂಡು ಬಂದೆ. ನೆಕ್ಸ್ಟ್ ಟೈಮ್ ಹೋಗಿ ಪರ್ಚೇಸ್ ಮಾಡಬೇಕು. ಸರಿ, ಅಲ್ಲೇ ಪಕ್ಕದಲ್ಲೇ ಇನ್ನೂ ಒಂದು ಸ್ಟೋರ್ ಇತ್ತು ಫ್ಲವರ್ದು. ಸೊ ಒಳಗಡೆ ಹೋದ್ವಿ, ಏನೇನಿದೆ ನೋಡ್ಕೊಂಬರೋಣ, ಹೊಸ ಐಟಮ್ಸ್ ಏನಾದರೂ ಬಂದಿದೆ ಅಂತ. ಲಾಸ್ಟ್ ಇಯರು ನಾನು ಶಾಪ್ಗೆ ಹೋಗಿ ಒಂದು ಹಾರ ಪರ್ಚೇಸ್ ಮಾಡಿದ್ದೆ ಅಷ್ಟೇ. ಬಟ್ ಈ ಸಲ ಒಂದಷ್ಟು ಐಟಮ್ ಪರ್ಚೇಸ್ ಮಾಡಿದ್ದೀನಿ ನಾನು ಮತ್ತು ಬಿಂದು. ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ಲಾಸ್ಟಲ್ಲಿ ಫುಲ್ ವೀಡಿಯೋ ಇದೆ ನಿಮಗೆ, ಲಾಸ್ಟಲ್ಲಿ ನೋಡಿ. ಇಲ್ಲಿ ಇವಾಗೆಲ್ಲ ಸ್ಕ್ರೀನ್ ಬಂದಿದೆ ನೋಡಿ, ಈ ಥರ ಸ್ಕ್ರೀನ್ಸ್ ಎಲ್ಲ ಬಂದಿದೆ. ತುಂಬ ವೆರೈಟೀಸ್ ಇದೆ ಸ್ಕ್ರೀನ್ಗಳು ಮಾತ್ರ. ಹೇಳಿ ಮೇಡಮ್. ಇದು ಗಣೇಶನ ಫೋಟೋ ಇರುತ್ತೆ, ಅದನ್ನೇ ನಾನು ಹೇಳ್ತಾ ಇರೋದು. ಬರೀ ಪ್ಲೇನ್ ಇರೋದು ನೋಡು ಅಂತ. 300 ಸೇಮ್ ಪೀಸ್ ಅಂಕಲ್ ಇದು ಹಿಂಗೆ ಇರುತ್ತಲ್ಲ. ಎಷ್ಟಿದು? ಸಾಕು ನಮ್ಮ ಮನೆಗೆ. ಅದೇ ಲಕ್ಷ್ಮೀ ದೇವಿ ಅಂತ ಉಂಡಿ ಕಲರ್ సేమ్ కలర్ వస్తుంది. ఇంకొక పెట్టుకోవాలా ఇస్తాను. రెడ్ వస్తుంది దాంట్లో. రెడ్ చూపించండి. ఇది ನಿಮ್ಮ ಮನೆಗೆ ಸರಿ. పేరు 150 250. ಎಲ್ಲ ತಗೊಳ್ಳನೆ, ಆರೆಂಜ್ ತಗೊಳ್ಳ. ಅದು ಆರೆಂಜ್ ತಗೊಳ್ಳ. ಆರೆಂಜ್ ಹೊರಗಡೆ ಐತಲ್ಲ ಅದು ಆರೆಂಜ್. ಎಲ್ಲೋ ನಿಂಗೆ ಯಾವ್ದು ಆರೆಂಜ್? ಬರೀ ಆರೆಂಜ್ ಎಲ್ಲನೇ ತಗೋ ನೋಡಿ, ಎಲ್ಲನೇ ತಗೊಳ್ಳ. ಹಾಂ, ಎಲ್ಲೋ ಕೊಡಿ. ಎಲ್ಲೋ ಇಲ್ಲ ಬಿಡಪ್ಪ. ಇರುವ ನಿಮಿಷ ಹಿಂಗೆ ಹಿಡ್ಕೊ. ಗುಡ್ಡ ಸಾರಿ ಬೇಕಲ್ಲ. ಗ್ರ್ಯಾಂಡಾಗಿ ಕಾಣಿಸ್ಬೇಕು ತಾನೆ. ಸಾಕು. ಚೆನ್ನಾಗಿದೆ ಕಲರು. ಎಲ್ಲೋಡು ಹೆಂಗೆ ಕಾಣಿಸ್ತು.
ಫ್ರೆಶ್ ಪೀಸ್ ಕೊಡ್ತಾರಂತೆ. ನೋಡಿ ಇಲ್ಲೇ ಕೊಡ್ತಾರೆ ಆಚೆ. ಇದನ್ನ ತಗೊಳ್ಳ ಇಲ್ಲ ಕನಕಾಂಬರ ಕಲರ್ ಐತಲ್ಲ ಅದು ಕೊಡಿ. ಅಲ್ಲೋಗಿ ತೋರಿಸು, ಡಾರ್ಕ್ ಆಗೈತೆ ನೋಡಿ ಇನ್ನೊಂದು. ಶಾಪ್ ನೇಮ್ ಏನು? MP ಫ್ಲವರ್ಸ್. ನಾವು ಈ ಶಾಪಲ್ಲಿ ಒಂದಷ್ಟು ಐಟಮ್ಸ್ ಶಾಪಿಂಗ್ ಮಾಡಿಕೊಂಡು ನಾವು ಹೊರಟ್ವಿ. ನೆಕ್ಸ್ಟ್ ಪಕ್ಕದಲ್ಲೇ ಒಂದು ಶಾಪ್ ಇತ್ತು ನೋಡಿ, ಈ ಥರ ವುಡ್ಡಲ್ಲಿ ಈ ಥರ ಬಿದ್ರಲ್ಲಿ ಮಾಡಿರೋದು ಐಟಮ್ಸ್ ಚೆನ್ನಾಗಿತ್ತು. ನೀವು ಬೇಕಾದ್ರೆ ಹೋಗಿ ತೊಗೊಳ್ಳಿ, ವೆರೈಟೀಸ್ ಬಂದಿದೆ. ನೆಕ್ಸ್ಟ್ ಹಾಗೆ ಮುಂದೆ ಹೋಗ್ತಾ ಇದ್ದರೆ ಇಲ್ಲೆಲ್ಲ ಲಕ್ಷ್ಮಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇತ್ತು ನೋಡಿ. ಅದು ಲೋಟಸ್ದು 1800 1300 ರುಪೀಸ್ ಆ ಥರ ಎಲ್ಲ ಅಮೌಂಟ್ಸಲ್ಲಿತ್ತು. ನೀವು ಇವಾಗ ಈ ಥರ ಲೋಟಸ್ ಮೇಲೆಲ್ಲ ಇವಾಗ ಟ್ರೆಂಡಾಗಿ ಹೋಗಿದೆ ಲಕ್ಷ್ಮಿ ಕೂರಿಸೋದು. ಬಟ್ ಅವ್ರು ಕಡಿಮೆ ಮಾಡ್ಕೊತೀನಿ ಬೇಕಾದರೆ ತೊಗೊಳ್ಳಿ ಅಂತ ಹೇಳಿದ್ರು. ನಾನೇನು ಏನು ಗೊತ್ತಾ, ಸ್ಯಾರಿ ಉಡಿಸ್ಬಿಟ್ರೆ ನನಗೆ ಅದು ಕಾಣಿಸಲ್ಲ. ಸ್ಯಾರಿ ಎಲ್ಲ ಫುಲ್ ಹರಡಿರ್ತೀವಲ್ವ, ಅದ್ರ ನೆರಿಗೆ ಎಲ್ಲ ಅದು ಕಾಣಿಸಲ್ಲ ಅಂತ ನಾನು ಅಂದ್ಕೊಂಡೆ. ಬಟ್ ತೊಗೊಂಡಿಲ್ಲ. ತೊಗೋಬೋದು, ವರ್ತ್ ಅಂತ ಅನಿಸ್ತು. ಅವ್ರಿನ್ನ ಕಡಿಮೆ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೋಗಿ ಬನ್ನಿ, ನೋಡಿ ಇಷ್ಟ ಆದರೆ ತೊಗೊಳ್ಳಿ, ಕಡಿಮೆ ಹಾಕ್ಕೊಡ್ತಾರಂತೆ. ಬಟ್ ಇಲ್ಲೂ ಅಷ್ಟೇ ಒಂದಷ್ಟು ಪುಟಾಣಿ ಐಟಮ್ಸು ಲಕ್ಷ್ಮಿಗೆ ಏನೇನು ಬೇಕು, ಫೇಸ್ಗಾಗಿರ್ಬೋದು, ನೆಕ್ಗೆ, ಅದಕ್ಕೆಲ್ಲ ಐಟಮ್ಸ್ ಎಲ್ಲ ಇಲ್ಲಿತ್ತು. ಏನೊಂದು 50 70 80 ಆ ಥರ ಇತ್ತು ನೋಡಿ. ಇದು ಲೋಟಸ್ 180 ರುಪೀಸ್. ಹಾಗೆ ಇಲ್ಲಿ ಪಕ್ಕದಲ್ಲಿ ಏರ್ ಆ್ಯಸಸರೀಸ್ ಇತ್ತು ನೋಡಿ, ರಿಬ್ಬನ್ಸು, ಕ್ಲಿಪ್ಸು ಆ ಥರ ಐಟಮ್ಸ್ ಎಲ್ಲ ಇತ್ತು. ನಾವಲ್ಲಿ ಏನು ತೊಗೊಳ್ಳಿಲ್ಲ. ನೆಕ್ಸ್ಟ್ ನಾವು ಆ್ಯಕ್ಚುಲಿ ಬಂದಿದ್ದು ಅಲ್ಲಿಗೆ ಸ್ಯಾರಿ ತೊಗೊಳೋದಕ್ಕಂತ ಸುದರ್ಶನ್ ಸಿಲ್ಕ್ಸ್ ಹೋಗೋಣ ಅಂತ ಅಂದ್ಕೊಂಡಿದ್ದು. ನಾವು ನಡ್ಕೊಂಡು ಹೋಗ್ತಾ ಇದ್ವಲ್ಲ, ಆನ್ ದ ವೇ ಹಾಗೆ ಒಂದಷ್ಟು ವೀಡಿಯೋ ಮಾಡ್ಕೊಂಡು ಹೋಗೋಣ, ಯಾವುದ್ಯಾವ್ದು ಶಾಪ್ಸ್ ಇದೆ ಓಪನ್ ಆಗಿದೆ ಅಂತ ಅಂದ್ಕೊಂಡು ಹಾಗೆ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಜಾಸ್ತಿ ಅಲ್ಲಿ ಇವಾಗ ಟ್ರೆಂಡ್ ಇರೋದು, ರೀಸೆಂಟಾಗಿ ಹಬ್ಬ ಇದೆ ಅಲ್ವಾ, ಹಬ್ಬಕ್ಕೋಸ್ಕರ ಅದೇ ಐಟಮ್ಸು, ಲಕ್ಷ್ಮಿಗೆ ಏನೇನಿದೆ ಅದೇ ಐಟಮ್ಸೇ ಜಾಸ್ತಿ ಶಾಪ್ಸ್ ಇದ್ದಿದ್ದು. ನೆಕ್ಸ್ಟ್ ನಾವು ಹಾಗೆ ಮುಂದಕ್ಕೆ ಬಂದರೆ ನೆಕ್ಸ್ಟ್ ನೋಡಿ ಅದೇ ಈ ಥರ ಆರ್ನಮೆಂಟ್ಸ್ ಇದೆ ನೋಡಿ. ಫಸ್ಟ್ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಸೇಮ್ ಆರ್ನಮೆಂಟ್ಸೇ. ಬಟ್ ಇಲ್ಲೂ ಅಷ್ಟೇ ತುಂಬಾ ಪ್ರೈಸ್ ಹೇಳ್ತಾರೆ. 1500 1800 ಸಿಂಪಲಾಗಿರೋದಕ್ಕೆಲ್ಲ ಅಷ್ಟೇ ಅಮೌಂಟ್ ಹೇಳ್ತಾಯಿದ್ರು. ಇದು ಅಷ್ಟೇ ನೋಡಿ, ಇದು ಡಾಬ್ ಇವರು ಅಷ್ಟೇ 800 ಹೇಳಿದ್ರು, 600 ಹೇಳಿದ್ರು. ನಾವು ಇಲ್ಲೂ ಅಷ್ಟೇ ಏನು ಪರ್ಚೇಸ್ ಮಾಡಲಿಲ್ಲ ನಾವು ನೋಡಿ. ಇಲ್ಲಿ ರಿಬ್ಬನ್ಸ್ ಎಲ್ಲ ಇತ್ತು 30 10. ಇಮಾನಿಗೆ ಯಾವಾಗಲೂ ನಾನು 2 ಪೋನಿ ಹಾಕ್ಸ್ತಾ ಇರ್ತೇನಲ್ವ, ಸೊ ಒಂದಷ್ಟು ರಿಬ್ಬನ್ಸ್ ತೊಗೊಳ್ಳೋಣ, ಅವಳಿಗೊಂದು ಕ್ಲಿಪ್ ತೊಗೊಳ್ಳೋಣ ಅಂತ ಇಲ್ಲೊಂದು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಇರಲಿ, ಇಮಾನಿ ಯಾವಾಗಲೂ ಎಲ್ಲಾದರೂ ಇಡ್ತಾಳೆ, ಎಲ್ಲಾದರೂ ಹಾಳು ಮಾಡ್ತಾ ಇರ್ತಾಳೆ. ಒಂದಷ್ಟು ತೊಗೊಂಡು ಹೊರಟ್ವಿ ನಾವು ಮುಂದೆ ನೋಡಿ. ಇಲ್ಲಿ ಕಲಾಮಂದಿರ ಇದೆ, ಕಲಾಮಂದಿರ ಪಕ್ಕನೇ ಇಲ್ಲೇ ರೋಡ್ ಸೈಡೇ ಹಾಕ್ಕೊಂಡಿರ್ತಾರೆ. ನೆಕ್ಸ್ಟ್ ನಾನು ಸುದರ್ಶನ್ ಸಿಲ್ಕ್ಸ್ಗೆ ಹೋದೆ. ಬಟ್ ಅಲ್ಲಿ ವೀಡಿಯೋ ಮಾಡುವಾಗಿರಲಿಲ್ಲ, ಜಸ್ಟ್ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ ಅಷ್ಟೇ ನೋಡಿ. ಇಲ್ಲೇ ನಾನು ಮೈಸೂರು ಸಿಲ್ಕ್ ನೋಡ್ತಾ ಇದ್ದೀನಿ. ಪ್ರೈಸ್ ಎಲ್ಲ ಒಂದು 17,000 18,000 10 12,000 ಆ ರೇಂಜಲ್ಲಿ ತೋರಿಸ್ತಾ ಇದ್ರು. ಬಟ್ ನಾನು ಮೇಯ್ನ್ ಥಾಟ್ ಇಟ್ಕೊಂಡು ಹೋಗಿದ್ದು ರೆಡ್ ಬೇಕು ಅಂತ. ಬಟ್ ನನಗೆ ಅಲ್ಲಿ ರೆಡ್ ಸಿಕ್ಕಲಿಲ್ಲ. ಮತ್ತು ನಾನು ವಾಪಸ್ ಬರ್ತಾನೆ ಪಕ್ಕದಲ್ಲೇ ಒಂದು ಶೋರೂಮ್ ಇತ್ತು. ಅವರು ಬನ್ನಿ ಮೇಡಮ್, ಇಲ್ಲಿದೆ ಡಿಸ್ಕೌಂಟ್ ಇದೆ ಅಂತ ಹೇಳ್ತಾಯಿದ್ರು. ಸೊ ಒಳಗಡೆ ಹೋಗಿದ್ದೀನಿ ನೋಡಿ, ಇದೆ ಅದು ಶಾಪು. ಇಲ್ಲಿ ಸ್ಯಾರೀಸ್ ತೋರಿಸ್ತಾ ಇದ್ದಾರೆ. ಬನ್ನಿ ಯಾವ್ಯಾವ ಸ್ಯಾರೀಸ್ ಇದೆ, ಯಾವ್ಯಾವ ವೆರೈಟೀಸ್ ಇದೆ ನೋಡೋಣ. ಶಾಪ್ ನೇಮ್ ಏನು, ನಾನು ಸ್ಯಾರಿ ಪರ್ಚೇಸ್ ಮಾಡೋದನ್ನ ಆ್ಯಂಡ್ ಸ್ಯಾರಿ ಕಲೆಕ್ಷನ್ಸ್ ಹೇಗಿತ್ತು ಅಂತ ನಾನು ಮುಂದೆ ಹೇಳ್ತೀನಿ. ಬಟ್ ಸದ್ಯಕ್ಕೆ ಇವಾಗ ಬನ್ನಿ, ಸ್ಯಾರೀಸ್ ಕಲೆಕ್ಷನ್ಸ್ ಹೇಗಿತ್ತು ನೀವೇ ನೋಡಿ. ಇಷ್ಟ ಆಯಿತಾ, ಇಷ್ಟ ಆಗಲಿಲ್ವಾ ಅಂತ. ಬಟ್ ನನಗಂತೂ ತುಂಬಾ ಇಷ್ಟ ಆಯಿತು, ಚೆನ್ನಾಗಿದೆ, ಯೂಜ್ ಕಲೆಕ್ಷನ್ಸ್ ಇದೆ. ಪ್ರೈಸ್ ಅಷ್ಟೇ ವರ್ತ್ ಅಂತ ಅನಿಸ್ತು. ಡಿಸೈನ್ಸ್ ಎಲ್ಲ ಚೇಂಜಸ್ ಇರುತ್ತಮ್ಮ. ತಿರ್ಗೆ ಕ್ಯಾಮ್ರಲ್ಲಿ ಕಾಣಿಸ್ತೈತಾ? ಕಾಸ್ಟ್ಲಿ ಕ್ಯಾಮ್ರಾನೇ ಇದು.
ಫೋಟೋಗೆ ಚೆನ್ನಾಗಿ ಕಾಣಿಸುತ್ತೆ. ಬ್ಲ್ಯಾಕ್ ಅಲ್ಲ, ತೊಗೊಂಡಿದ್ದಿಲ್ಲ ನೋಡಿ ಎಷ್ಟು ಟ್ರಯಲ್ ಮಾಡಿದ್ದೀನಿ ಅಂತ. ಆ್ಯಕ್ಚುಲಿ ನಾನು ಹೇಳಿದೆ ನಿಮ್ಗೆ ಸ್ಟಾರ್ಟಿಂಗೇ ನಾನು ರೆಡ್ ತೊಗೋಬೇಕು ಅಂತ ಹೋದೆ ಅಂತ. ಬಟ್ ಅವ್ರು ನನಗೆ ರೆಡ್ಡೇ ಮರೆಸ್ಬಿಟ್ರು ಅವರು. ಇದು ಚೆನ್ನಾಗಿದೆ ಮ್ಯಾಮ್, ಇದು ಚೆನ್ನಾಗಿದೆ ಮ್ಯಾಮ್ ಅಂತ. ಒಂದಷ್ಟು ಟ್ರಯಲ್ ನೋಡಿದೆ. ಟ್ರಯಲ್ ನೋಡಿನೂ ಮತ್ತೆ ನಾನು ಕನ್ಫ್ಯೂಷನ್, ನನಗೆ ಯಾವ್ದು ತೊಗೊಳ್ಳಿ ಅಂತ ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಆಯಿತು. ಅಟ್ ಲಾಸ್ಟ್ ನಾನು ಒಂದು ಸ್ಯಾರಿ ತೊಗೊಂಡು ಬಂದೆ. ಪ್ರೈಸು ಸ್ಯಾರಿ ನಾನು ನಿಮಗೆ ನೆಕ್ಸ್ಟ್ ಮುಂದೆ ಹೇಳ್ತೀನಿ. ಸ್ಯಾರಿ ಶೋರೂಮ್ ಬಂದು ಶ್ರೀ ಸಿಲ್ಕ್ ಮಂದಿರ್ ಅಂತ ಸುದರ್ಶನ್ ಸಿಲ್ಕ್ಸ್ ಇದೆಯಲ್ಲ ಅದ್ರ ಪಕ್ಕನೇ ಇದೆ. ಬಟ್ ನಿಜ ಹೋಗಿ ಬನ್ನಿ, ಕಲೆಕ್ಷನ್ಸ್ ಮಾತ್ರ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ. ನನಗಂತೂ ಸಿಕ್ಕಾಪಟ್ಟೆನೇ ಇಷ್ಟ ಆಯಿತು. ನೆಕ್ಸ್ಟ್ ನೋಡೋಣ, ಇಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅವರು ಅಷ್ಟೇ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ತೋರಿಸ್ತಾರೆ. ಓಕೆ, ನೆಕ್ಸ್ಟ್ ಹೋಗೋಣ ಬನ್ನಿ. ನಮಗೆ ತುಂಬ ಟೈಮ್ ಆಯಿತು ನಾನು ಸ್ಯಾರಿ ಸೆಲೆಕ್ಷನ್ ಮಾಡೋಷ್ಟೊತ್ತಿಗೆ. ನಂದು ಇದೇ ಪ್ರಾಬ್ಲಮ್ಮು, ಹೋದರೆ ಸಿಕ್ಕಾಪಟ್ಟೆ ಟೈಮ್ ತೊಗೊಂಡಿರ್ತೀನಿ ಸ್ಯಾರಿ ಸೆಲೆಕ್ಟ್ ಮಾಡೋಷ್ಟೊತ್ತಿಗೆ. ಸೊ ಮಾರ್ನಿಂಗ್ ಬೇರೆ ದೋಸೆ ಮಾಡಿದ್ದೆ, 2 ದೋಸೆ ತಿನ್ಕೊಂಡು ಬಂದಿದ್ವಿ. ತುಂಬ ಹೊಟ್ಟೆ ಹಸಿತಾಯಿತ್ತು. ಸೊ ಅಲ್ಲೇ ಒಂದು ಹೋಟೆಲ್ ಇತ್ತು, ಹೋಗೋಣ ಅಂತೇಳಿ ಜಸ್ಟ್ ಕಾಫಿ ಕುಡಿಯೋಣ ಅಂತ ಹೋದ್ವಿ. ಕಾಫಿ ಕುಡಿದ್ಮೇಲೆ ಯಾಕೋ ಟೇಸ್ಟ್ ಇಷ್ಟ ಆಯಿತು. ಅಲ್ಲೇ ಹಾಗೆ ಊಟನೂ ಮಾಡ್ಕೊಂಬಿಡೋಣ ಅಂತೇಳಿ ನಾನು ರೋಟಿ ತೊಗೊಂಡೆ, ಬಿಂದು ಕೇಸರಿಬಾತ್ ತೊಗೊಂಡ್ಳು. ಜಸ್ಟ್ ಲೈಟಾಗಿ ತೊಗೊಂಡ್ವಿ. ಇನ್ನು ನಾವು ಅಲ್ಲೆಲ್ಲ ವಾಕ್ ಮಾಡಬೇಕು, ಇನ್ನು ಸಾಕಾಗುತ್ತೆ ಅಂತ ಲೈಟಾಗಿ ಸ್ವಲ್ಪ ತಿನ್ಕೊಂಡು ಹೊರಟ್ವಿ. ಹೋಗ್ತಾನೆ ಅಲ್ಲೊಂದು ಮತ್ತೆ ನಾನು ಹೇಳಿದ್ನಲ್ಲ ಲಕ್ಷ್ಮಿ ಅದು ಆರ್ನಮೆಂಟ್ಸ್ ಎಲ್ಲ ಹಾಕಿದ್ರು. ಬನ್ನಿ ಹೋಗಿ ಪ್ರೈಸ್ ಕೇಳೋಣ ಎಷ್ಟಿದೆ ಪ್ರೈಸ್ ಅಂತ ನಾನು ಒಳಗಡೆ ಹೋದೆ. ನೋಡಿ, ಈ ಥರ ಇವಾಗೆಲ್ಲ ಟ್ರೆಂಡು ಕಿರೀಟಗಳು ಮಾತ್ರ ಎಷ್ಟು ವೆರೈಟೀಸ್ ಇದೆ ಅಂತೀರಾ. ಕಿರೀಟಗಳು ಸಕ್ಕತ್ತಾಗಿ ಬಂದಿದೆ ಕಿರೀಟಗಳು ಮಾತ್ರ ಇವಾಗ. ನಾನು ಒಂದಷ್ಟು ಪ್ರೈಸಸ್ ಕೇಳಿದೆ. ಅವರು ಒಂದು 600 300 ಆ ಥರ ಹೇಳಿದ್ರು. ಆ್ಯಕ್ಚುಲಿ ಇದು ಹೋಲ್ಸೇಲ್ ಶಾಪ್ ಅಂತೆ. ಅವರು 1 ಪೀಸಸ್ ಎಲ್ಲ ಕೊಡಲ್ಲ. ಬಟ್ ಲಕ್ಷ್ಮಿ ಹಬ್ಬ ಈಗ ಸೀಸನು, ಲಕ್ಷ್ಮಿ ಐಟಮ್ಸ್ ಮಾತ್ರ ಸಿಂಗಲ್ ಪೀಸಸ್ ಕೊಡ್ತಾಯಿದ್ದೀವಿ. ಅದೇ ಕಡಿಮೆ ಹಾಕ್ಕೊಡ್ತಾ ಇದ್ದೀವಿ, ತೊಗೊಳ್ಳಿ ಅಂತ ಹೇಳ್ತಾಯಿದ್ರು. ಸ್ವಲ್ಪ ದೊಡ್ಡದಿರೋದು 600, ಸ್ವಲ್ಪ ಕಡಿಮೆ ಇರೋದು 300, 600-300 ರೇಂಜಲ್ಲೇ ಇದೆ ಅಂತ ಹೇಳಿದ್ರು. ಬಟ್ ನಾನು ವಿಗ್ರಹ ತೊಗೊಂಡು ಹೋಗಿರಲಿಲ್ಲ. ನಾನು ಅದು ಮುಖೋಡ, ನನಗೆ ಅದ್ರದ್ದು ಸೈಜ್ ಗೊತ್ತಾಗಲ್ಲ ಅಂತ ನಾನು ತೊಗೊಳ್ಳಿಲ್ಲ. ರಿಟರ್ನ್ ಬಂದೆ. ನಾನು ಅಲ್ಲೇನು ಪರ್ಚೇಸ್ ಮಾಡಲಿಲ್ಲ. ಬಟ್ ಚೆನ್ನಾಗಿದೆ. ನೀವು ಹೋಗಿ ಪರ್ಚೇಸ್ ಮಾಡೋಂಗಿದ್ರೆ ಹೋಗಿ ಪರ್ಚೇಸ್ ಮಾಡಿ. ಇನ್ನೂ ಐಟಮ್ಸ್ ಬೇಜಾನ್ ಐಟಮ್ಸ್ ಇದೆ. ಸರಗಳಿದೆ, ನೆಕ್ಲೆಸಸ್ ಇದೆ, ಅದಕ್ಕೆ ಮುಖೋಡನೂ ಇದೆ. ಅದು ಫುಲ್ ಸೆಟ್ಟೇ ಬೇಕಾದರೂ ಕೊಡ್ತಾರಂತೆ. ನೆಕ್ಸ್ಟ್ ಅಲ್ಲೇನು ನಾವು ತೊಗೊಳ್ಳಿಲ್ಲ. ನೆಕ್ಸ್ಟ್ ಹಾಗೆ ಮುಂದೆ ಬಂದ್ವಿ. ಮುಂದೆ ಬರ್ತಾ ಇರಬೇಕಾದ್ರೆ ಅಲ್ಲೊಂದಷ್ಟು ಜನ ಶಾಪಿಂಗ್ ಮಾಡ್ತಾಯಿದ್ರು. ಆ್ಯಂಡ್ ಅದು ಮೇನ್ ಅಂದರೆ ಆ ಗೊಂಬೆ ಇದೆಯಲ್ಲ ಲಕ್ಷ್ಮಿದು, ಅದು ಚೆನ್ನಾಗಿತ್ತು ಅಂತ ಹೋಗಿ ಒಂದಷ್ಟು ವೀಡಿಯೋ ಮಾಡ್ಕೊಂಡ್ವಿ. ನೆಕ್ಸ್ಟು ನನಗೆ ಸ್ವಲ್ಪ ಗಿಫ್ಟ್ ಐಟಮ್ಸ್ ಬೇಕಿತ್ತು. ಎಷ್ಟು ಕಲೆಕ್ಷನ್ಸ್ ಇದೆ ಅಂದರೆ ಇಲ್ಲಿ ಗಿಫ್ಟ್ ಐಟಮ್ಸು ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ. ನೋಡಿ, ನಿಮಗೆ ಅನಿಸುತ್ತೆ ಎಷ್ಟು ಚೆನ್ನಾಗಿದೆ ಇಲ್ಲಿ ಗಿಫ್ಟ್ ಐಟಮ್ಸು. ರಿಟರ್ನ್ ಗಿಫ್ಟ್ ಆಗಿರ್ಬೋದು, ಬರ್ತ್ಡೇ, ಮ್ಯಾರೇಜ್, ಆಮೇಲೆ ಶೋ ಪೀಸಸ್. ಇವನ್ ಮನೆ ಯಾವುದಾದ್ರೂ ಮನೆಗಿದ್ರೆ ಮನೆಗೆ ಶೋ ಪೀಸಸ್ ತೊಗೋಬೋದು. ತುಂಬ ವೆರೈಟೀಸ್ ಇದೆ. ನಾನು ಇಲ್ಲಿ ಪರ್ಚೇಸ್ ಮಾಡಿದೆ. ನನಗಿಷ್ಟ ಆಯಿತು, ಅದಕ್ಕೆ ನಾನು ಪರ್ಚೇಸ್ ಮಾಡಿದೆ. ಫೌಂಟೇನ್ಸ್ ಇದೆಯಲ್ಲ, ಫೌಂಟೇನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ, ಇದೆಲ್ಲ ಬುದ್ಧಾಸಿದು ಸೋಲಾರಿಂದ ಅದು ಶೇಕ್ ಆಗ್ತಾ ಇರೋದಂತೆ. ಶಲ್ಲೆಲ್ಲ ಏನು ಹಾಕೋಂಗಿಲ್ಲ, ಸೋಲಾರಿಂದ ಅದು ಶೇಕ್ ಆಗುತ್ತೆ ಅಂತ ಹೇಳಿದ್ರು. ನೋಡಿ, ಇದೆಲ್ಲ ಚನ್ನಪಟ್ಟಣ ಗೊಂಬೆಗಳು, ಟ್ರೆಡಿಷ್ನಲ್ ಗೊಂಬೆಗಳು. ಇದೆಲ್ಲ ಫುಲ್ಲು ಶೋ ಪೀಸಸ್ಗಳು. ಹಾರ್ಸ್ ಇತ್ತು, ಕ್ಯಾಟು, ಡಾಗು, ಟೈಗರ್, ಈ ಥರ ಶೋ ಪೀಸಸ್ ಎಲ್ಲ ಇತ್ತು. ಮನೆಗೆ ತುಂಬ ಚೆನ್ನಾಗಿರುತ್ತೆ. ಪ್ರೈಸು ಅಷ್ಟೇ ರೀಸನಬಲ್ ಪ್ರೈಸ್ ಇತ್ತು. ನೋಡಿ ಎಷ್ಟು ವೆರೈಟೀಸ್ ಇದೆ. ನಾನು ಆನ್ಲೈನಲ್ಲಿ ತುಂಬ ಸರ್ಚ್ ಮಾಡಿದೆ, ಬಟ್ ನಂಗೆ ಅಲ್ಲಿ ಸಿಕ್ಕಿರಲಿಲ್ಲ. ಇಲ್ಲಿ ನನಗೆ ಸಿಕ್ಕಾಪಟ್ಟೆ ಐಟಮ್ಸ್ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಬರಬೇಕು ಅಂದ್ಕೊಂಡಿದ್ದೀನಿ. ಬರೀ ಇದಕ್ಕೇ ಶಾಪಿಂಗ್ ಮಾಡೋಕ್ಕೆ ಅಂತಲೇ ಬಂದು ಶಾಪ್ ಮಾಡ್ಕೊಂಡು ಹೋಗಬೇಕು. ಮೇಡಮ್ ಫುಲ್ ರೆಸ್ಟಲ್ಲಿದ್ದಾರೆ. ನನಗೆ ತುಂಬಾ ಇಷ್ಟ ಆಯಿತು. ಬಟ್ 2000 ಹೇಳ್ತಾ ಇದ್ದಾರೆ. ಈ ಗಿಫ್ಟ್ ಶಾಪ್ಸ್ ಎಲ್ಲ ಬಂದು ಬಿಳಿ ಬಸವಣ್ಣ ಟೆಂಪಲ್ ಇದೆಯಲ್ಲ, ಆ ರೋಡಲ್ಲೇ ಇದೆ. 2 ಶಾಪೂ ಅಷ್ಟೇ. ಇದು ಬೇರೆ ಶಾಪ್, ಅದು ಬೇರೆ ಶಾಪು. ಇದು ಬಂದು KK ಭಂಡಾರ್ ಶಾಪು. ಇಲ್ಲೂ ಹೋಗಿ ಬನ್ನಿ, ಚೆನ್ನಾಗಿದೆ.
ಮೋಸ್ಟ್ ಇಂಪಾರ್ಟೆಂಟ್ ಇವಾಗ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆಗಿರೋ ಶಾಪು ಲಕ್ಷ್ಮಿ ಮುಖೋಡ ಎಲ್ಲ ಮಾಡಿಕೊಡ್ತಾ ಇದ್ದಾರಲ್ವ ಫುಲ್ಲು ಡಿಸೈನ್ಸ್ ವರ್ಕ್ಸ್ ಎಲ್ಲ ಆ ಶಾಪ್ಗೆ ಹೋಗಿದ್ವಿ, ಹೋಗಿ ವಿಸಿಟ್ ಮಾಡಿದ್ವಿ. ಬಟ್ ಯೂಜ್ ಇದ್ದಾರೆ, ರಶ್ ಇದ್ದಾರೆ, ಹೆವಿ ಇದ್ದಾರೆ. ಬಟ್ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಯಾರೋ ಹೋದರೆ ಏನು ಬೇಕು ಮೇಡಮ್ ಏನು ಅಂತ ಏನೂ ಕೇಳಲ್ಲ. ಬಟ್ ನೀವು ಮಾಡಿಸ್ಕೊಳ್ಳೇಬೇಕು ಅಂದರೆ ವೆಯ್ಟ್ ಮಾಡಬೇಕು, ಟೋಕನ್ ತೊಗೊಂಡು ಮಾಡಿಸ್ಕೊಂಡು ಬರಬೇಕು. ಹಲೋ ಫ್ರೆಂಡ್ಸ್, ಬೆಳಗ್ಗೆಯಿಂದ ಚಿಕ್ಕಪೇಟೆಗೆ ಹೋಗಿ ಸುತ್ತಾಡಿ ಫುಲ್ ಟಯರ್ಡ್ ಆಗಿದೆ. ಆದ್ರೂ ಬಿಂದು ಇವಾಗಲೇ ವೀಡಿಯೋ ಮಾಡಬೇಕು ಅಂತ ಹೇಳಿ ವೀಡಿಯೋ ಮಾಡಿಸ್ತಾಳೆ. ಇನ್ನು ಮತ್ತೆ ನೆಕ್ಸ್ಟ್ ಡೇ ಅಂದರೆ ನಾನು ಮಾಡೋದೇ ಇಲ್ಲ. ನಾನು ಅದಕ್ಕೆ ಅವ್ರು ತಂದಾಗ್ಲೇ ಏನೇನು ತೊಗೊಂಬಂದಿದ್ದೀವಿ ತೋರಿಸ್ಬಿಡು ಅಂತ. ಆ್ಯಕ್ಚುಲಿ ನಾನು ಚಿಕ್ಕಪೇಟೆಗೆ ಹೋಗಿದ್ದು ಸ್ಯಾರಿ ತೊಗೋಬೇಕಾಗಿತ್ತು, ಮೈಸೂರು ಸಿಲ್ಕ್ ತೊಗೋಬೇಕಾಗಿತ್ತು. ಇವಾಗ ಆಲ್ರೆಡಿ ಟ್ರೆಂಡ್ ಅಲ್ವಾ, ನಾನು ಅದನ್ನೇ ತೊಗೋಬೇಕು ಅನ್ನೋದಕ್ಕೋಸ್ಕರ ಹೋಗಿದ್ದು. ಇದು ಸುಮ್ಮನೆ ಆನ್ ದ ವೇ ಬರ್ಬೇಕಾದ್ರೆ ತೊಗೊಬಂದಿದ್ದು ಅಷ್ಟೇ. ಹಬ್ಬಕ್ಕೆ ಇನ್ನೂ ನಾನು ಶಾಪಿಂಗ್ ಮಾಡಿಲ್ಲ, ಮಾಡಬೇಕು. ಮಾಡಿದ್ಮೇಲೆ ಏನೇ ತೊಗೊಂಡೇನು ತೋರಿಸ್ತೀನಿ. ಬಟ್ ಸದ್ಯಕ್ಕೆ ಇವತ್ತು ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟ್ ಏನು ತೋರಿಸ್ಲಿ, ಫಸ್ಟ್ ನಾವು ಶಾಪಲ್ಲ ಚಿಕ್ಕಪೇಟೆಗೆ ಎಂಟರ್ ಆಗ್ತಿದ್ದಂಗೆ ಅಲ್ಲಿ ಒಂದು ಫ್ಲವರ್ಸ್ದು ಶಾಪ್ ಇತ್ತು. ಅಲ್ಲಿ ಹೋದ್ವಿ ಸುಮ್ಮನೆ ನೋಡೋಣ ಅಂತ. ಈಗ ಆಲ್ರೆಡಿ ಟ್ರೆಂಡ್ ಇದೆಯಲ್ಲಪ್ಪ ಸ್ಕ್ರೀನ್ಗಳು, ಸಿಕ್ಕಾಪಟ್ಟೆ ಟ್ರೆಂಡ್ ಇದೆಯಲ್ಲ ಇವಾಗ ಸ್ಕ್ರೀನು. ನಾವು ಯೂಶ್ವಲಿ ನೀವು ನೋಡಿದ್ರೆ ನನ್ನ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ವರಲಕ್ಷ್ಮಿ ಹಬ್ಬದ್ದು ನಾವು ಫುಲ್ ಡೆಕೋರೇಷನ್ ಮಾಡಿದ್ದೀವಿ. ಎಷ್ಟು ನೀಟಾಗಿ ಡೆಕೋರೇಷನ್ ಮಾಡಿರ್ತೀವಿ ಅಂದರೆ. ಬಟ್ ಈ ಸಲ ಇರಲಿ ಅಂತ ಈ ಥರ ತೊಗೊಬಂದಿದ್ದೀನಿ. ಡಿಸೈನ್ ಇಲ್ಲೇ ಇದೆ ನೋಡಿ, ಡಿಸೈನ್ ನಾನು ಓಪನ್ ಮಾಡಿ ತೋರಿಸಲ್ಲ ಇವಾಗ. ತೋರಿಸ್ಲಾ? ಏನು ಗೊತ್ತಾ, ಬಿಂದು ಹೇಳಿದ್ರೆ ಮಾತ್ರ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲರಿಗೂ ದೋಸೆ ಹಾಕ್ಕೊಟ್ಬಿಟ್ಟು ಆಮೇಲೆ ನಾನು ತಿಂತಿದ್ದೆ. ಸೇಮ್ ಈ ಥರ ಇದೆ ಡೆಕೋರೇಷನ್. ಸ್ವಲ್ಪ ಗ್ರ್ಯಾಂಡ್ ಆಗಿರೋದು ತೊಗೊಂಡೆ ನಾನು. ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ವಾಷಬಲ್ಲು. ನಾನು ಹೇಳ್ದೆ ಅಮ್ಮ ಗ್ರ್ಯಾಂಡ್ ಅಮ್ಮ ಲಕ್ಷ್ಮಿ ಹಬ್ಬ ಅಂತ ಅಂದರು. ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ದಾರೆ ಬರೋಕ್ಕೆ. ನೋಡಿ ಈ ಥರ ಇದೆ, ತುಂಬ ವೆರೈಟೀಸ್ ಇದೆ, ಸಿಕ್ಕಾಬಟ್ಟೆ ಇದೆ ವೆರೈಟೀಸು. ಪ್ರೈಸ್ ಅವರು 400 ಕಡಿಮೆ ಮಾಡ್ಕೊಳ್ಳಲ್ಲ ಅಂತಂದ್ರು. ಲಾಸ್ಟ್ಗೆ ನಾನು 2 ತೊಗೋತೀನಿ, 550 ಮಾಡ್ಕೊಳ್ಳಿ ಅಂತಂದೆ. ಅದಕ್ಕೂ ಒಪ್ಕೊಳ್ಳಿಲ್ಲ. ಲಾಸ್ಟಲ್ಲಿ 600 ಕೊಡ್ತೀನಿ. 300 ಬಿಂದುನು ತೊಗೊಂಡು ಅವ್ರ ಮನೆಗೆ ಬೇಕಲ್ಲ. ಬಟ್ ಶಿ ಇಸ್ ನಾಟ್ ಗೋಯಿಂಗ್. ಅವ್ರದ್ದು ಸ್ಕ್ರೀನ್ ಚೆನ್ನಾಗಿದೆ ನೋಡಿ, ಈ ಥರ ಇದೆ. ನಂದು ವಿಡ್ತ್ ಇದೆ ಏನಪ್ಪ ಸ್ಕ್ರೀನು, ಇವ್ರದ್ದು ಲೆಂತ್ ಇದೆ. ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಶಾಪಲ್ಲಿ ಅಂತ ತೊಗೋಬೇಕಾದ್ರೆ. ಬಟ್ ಅಲ್ಲಿ ಕ್ಲೀನಾಗಿ ಕಾಣಿಸುತ್ತೆ, ಅದ್ರಲ್ಲಿ ನೋಡಿ. ಇದು ಅಷ್ಟೇ, 2ರಿಂದ ನಾನು 600 ರೂಪೀಸ್ ಕೊಟ್ಟೆ. ಕ್ವೈಟ್. ಆ್ಯಂಡ್ ಈ ಥರ ಹಾರಗಳು ತೊಗೊಂಡ್ವಿ. ನಾನು ಸ್ಟೆಪ್ಸ್ಗೆ ಈ ಥರ ನಮ್ಮ ಮನೆ ಸ್ಟೆಪ್ಸ್ ಇದೆಯಲ್ಲ, ಆ ಸ್ಟೆಪ್ಸ್ಗೆ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ನಮ್ಮ ಮನೇಲಿ ಫುಲ್ ಮಿಣಿ ನೋಡಿ. ಇದಿಷ್ಟು 5 ಪೀಸಸ್ ಇರುತ್ತೆ. 5 ಪೀಸಸ್ಗೆ 150 ರೂಪಾಯಿನೂ ಕಡಿಮೆ ಮಾಡ್ಕೊಳ್ಳಿಲ್ಲ ಅವರು. ನಾನು ಈ ಥರ ಆರೆಂಜ್ ಕಲರ್ ಚೆನ್ನಾಗಿದೆ, ಕನಕಾಂಬರ ಕಲರ್ ಅಂದ್ಬಿಟ್ಟು ನಾನು ಈ ಕಲರ್ ತೊಗೊಂಡೆ. ಬಿಂದುನು ಅಷ್ಟೇ ಸೇಮ್ ಫ್ಲವರೇನೆ, ಬಟ್ ಅವಳು ಎಲ್ಲ ಕಲರ್ ತೊಗೊಂಡಿದ್ದಾರೆ. ನೆಕ್ಸ್ಟ್ ಟೈಮ್ ಎಕ್ಸ್ಚೇಂಜ್ ಮಾಡ್ಕೋಬೋದು ಅದಕ್ಕೆ. ಇವಾಗ ನಾನು ವರಲಕ್ಷ್ಮಿ ಹಬ್ಬಕ್ಕೆ ಹಾಕಿರ್ತೀನಿ. ನೆಕ್ಸ್ಟ್ ಟೈಮ್ ಅವ್ರು ಗಣೇಶ ಏನು ಕೂಸಲ್ಲ ಅವರು. ನೆಕ್ಸ್ಟ್ ಅದನ್ನು ತೊಗೊಬಂದು ಇದು ಮ್ಯಾಚ್ ಮಾಡಿ ಹಾಕೋಣ ಅಂತ. ನೆಕ್ಸ್ಟು ತೊಗೊಂಡೆ ಈ ಮನೆಗೆ ಒಂದಷ್ಟು ರಿಬ್ಬನ್ಸ್. ಅವ್ರಿಗೆ ಮೇನ್ ಇದು ಬೇಕು. 2 ಪೋನಿ ಹಾಕೊಂಡು ಹೋಗ್ತಿರ್ತಾರೆ ಸ್ಕೂಲ್ಗೆ, ಅದಕ್ಕೆ ಇದನ್ನು ತೊಗೊಂಡೆ. ಬ್ಲ್ಯಾಕ್ ಅಷ್ಟೊಂದು ಇಲ್ಲ ಅದರಲ್ಲಿ, ಕಲರ್ ಇನ್ನು ಮುಂದೆ ಏನು ಹಾಕ್ಬೋದು ನನಗೆ. ಅವ್ರ ಫೇವ್ರೆಟ್ ಹೇರ್ ಸ್ಟೈಲ್ ಅದು. ಸ್ಕೂಲಲ್ಲಿ ಹಾಕೊಂಡು ಬಿಂದು ಏನೋ ಈ ಥರ ಪ್ಲೇಸ್ ತೊಗೊಂಡು ನಾನು ತೊಗೊಳ್ಳೋಣ ಅಂತ. ನಾನು ಆಲ್ರೆಡಿ ತೊಗೊಂಡಿದ್ದೆ, ಇನ್ನೂ 2 ಬೇಕು ಅಂದ್ಬಿಟ್ಟು. ಈ ಥರ ಚೆನ್ನಾಗಿದೆ ನೋಡಿ. ಈ ಥರ ತುಂಬ ವೆರೈಟೀಸ್ ಬಂದಿದೆ, ದೊಡ್ಡದು ಈ ಥರ ಸ್ಮಾಲು. ಇದಿಷ್ಟು ಬಿಂದು ತೊಗೊಂಡ್ಲು. ಆಲ್ರೆಡಿ ಮೊದಲೇ ಒಂದ್ಸಲ ಶಾಪಿಂಗ್ ಮಾಡಿದ್ಲು ಅವಳು, ಅದಕ್ಕೆ ಇನ್ನೂ 1-2 ಬೇಕು ಅಂತೇಳಿ ತೊಗೊಂಡಿದ್ದಾಳೆ. ನೆಕ್ಸ್ಟ್ ಶೋ ಪೀಸ್. ಬಿಂದು ಏನೋ ಗಿಫ್ಟ್ ತೊಗೊಂಡಿದ್ದಾಳೆ. ಏನಂದ್ರೆ ನನಗೆ ತೋರಿಸಿಲ್ಲ, ಏನೋ ಸರ್ಪ್ರೈಸ್ ಅಂತೆ. ಪ್ಯಾಕ್ ಮಾಡಿಸ್ಬಿಟ್ಟಿದ್ದಾಳೆ. ಏನು ನಿಮ್ಮನೆ ಗೊತ್ತು ಹೇಳಿ ಮನೆ. ನಂಗೆ ಗೊತ್ತಿಲ್ಲ.
ಶಿ ಈಸ್ ಆ್ಯಂಗ್ರಿ, ನಾಟ್ ಅಂಗ್ರಿ ಆ್ಯಂಡ್ ಆ್ಯಂಗ್ರಿ, ಎರಡು ಅಂಗ್ರಿ ಆಗಿರೋದಕ್ಕೆ ದೋಸೆ ತಿಂತಿದ್ದಾರೆ, ಆ್ಯಂಗ್ರಿ ಆಗಿರೋದಕ್ಕೆ ಹೇಳಿ ಇನ್ನೊಂದು. ಫೇಸ್ ಎಕ್ಸ್ಪ್ರೆಷನ್ ಚೇಂಜ್ ಆಗಿದೆ. ನೆಕ್ಸ್ಟು ಕಾಲು ಕೆಳಗಡೆ ನಂಗೆ ಇದೊಂದು ಆಗಲ್ಲ. ತಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ ಶೋ ಪೀಸ್ ಮಾತ್ರ. ನಾನು ಆಲ್ರೆಡಿ ನಿಮಗೆ ವಿಡಿಯೋದಲ್ಲಿ ನೋಡಿರ್ತೀರಾ, ಅಷ್ಟು ಒಳ್ಳೆ ಒಳ್ಳೆ ಶೋ ಪೀಸಸ್ ಇದೆ. ಅದರಲ್ಲಿ ನಾನು ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದು ನೆಕ್ಸ್ಟ್ ನಾನು ಇಲ್ಲೆಲ್ಲ ಸ್ವಲ್ಪ ಚೇಂಜಸ್ ಮಾಡೋದಿದೆ. ತೋರ್ಸಲ್ಲ ಅಂದ್ರೂ ಸುಮ್ಮನೆ ಇರಲ್ಲ ನನ್ನ ಹಸ್ಬೆಂಡು. ಸಿ ಎವ್ರಿಬಡಿ ಇಸ್ ವೇಟಿಂಗ್. ಇನ್ನು ತುಂಬ ಚೆನ್ನಾಗಿರೋ ಶೋ ಪೀಸಸ್ ಇತ್ತು, ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತ ನನಗೆ 2800 3500 ಎಲ್ಲ ಹೇಳಿದ್ರು. ಅದಕ್ಕೆ ನನ್ನ ಅಮೌಂಟೇ ನಾನು ತೊಗೋಬೇಕು ಅಂತ ಹೋಗಿ ಸ್ಯಾರಿಗೆ ಅಂತ ಹೋಗಿದ್ದಿದ್ದು. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಡೆಫಿನೆಟ್ಲಿ ತೊಗೊಂಬರ್ತೀನಿ, ಒಂದಷ್ಟು ಐಟಮ್ಸ್ ತರಬೇಕು. ಗೆಸ್ ವಾಟ್ ಇಸ್ ತೋರ್ಸತ್ರಿ. ಪಪ್ಪ ಸೆಲೆಕ್ಷನ್ ಹಾರ್ಸ್, ವೈಟ್ ಹಾರ್ಸ್ ತೊಗೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಸೆಲೆಕ್ಷನ್ ಇದು ಮನೇಲಿ ಇರಬೇಕಂತೆ ಅಂತ ತೊಗೊಂಡಿದ್ದಾರೆ. ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಪ್ರೈಸ್ ಬಂದು 750 ರುಪೀಸ್ ಇದಕ್ಕೆ. ಜಾಸ್ತಿ ಆಯ್ತು ಅಷ್ಟೇ, ಬಟ್ ವರ್ತ್, ಕ್ವಾಲಿಟಿ ಚೆನ್ನಾಗಿದೆ, ಸೊ ತೊಗೊಂಡೆ. ಬುದ್ಧಾಸ್ ಎಲ್ಲ ಇದೆ, ಎಷ್ಟು ಚೆನ್ನಾಗಿ. ಫೌಂಟೈನ್ಸ್ ತುಂಬ ಚೆನ್ನಾಗಿದೆ. ವಿಡಿಯೋದಲ್ಲಿ ನೀವು ನೋಡಿರ್ತೀರ ಆಲ್ರೆಡಿ ಫೌಂಟೈನ್ಸು, ಬುದ್ಧಾಸು ನಾನು ತೋರಿಸಿದ್ದೀನಿ ವಿಡಿಯೋಸಲ್ಲಿ. ಬುದ್ಧಾಸ್ ಬಟ್ ನೀವು ಅದನ್ನೇ ನೋಡಿರಲ್ಲ, ಪರ್ಟಿಕ್ಯುಲರಾಗಿ ಅದನ್ನೇ ನೋಡಿರಲ್ಲ ನೀವು. ಸೊ ಹೇಳ್ತಾ ಇದ್ದೀನಿ, ಮತ್ತೆ ಬ್ಯಾಕ್ ಹೋಗಿ ನೋಡ್ಕೊಂಡು ಬನ್ನಿ. ಸಿಕ್ಕಾಪಟ್ಟೆ ಕಲೆಕ್ಷನ್ ಚೆನ್ನಾಗಿದೆ. ಸೊ ಚಿಕ್ಕಪೇಟೆಗೆ ಹೋದಾಗ ಹೋಗಿ ಬನ್ನಿ. ಇದಿಷ್ಟು ಸ್ಮಾಲ್ ಸ್ಯಾರಿ ಬರ್ತದೆ. ಸ್ಯಾರಿ ಎಂಡ್ ಮಾಡ್ಬಿಡ್ತಿತ್ತು ವಿಡಿಯೋನ. ಇದೇ ಸ್ಯಾರಿ, ಬಟ್ ನಾನು ಸ್ಯಾರಿ ತೋರಿಸಲ್ಲ. ಸ್ಯಾರಿ ನಾನು ತೋರಿಸಲ್ಲ, ಸ್ಯಾರಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾಕಂದರೆ ಇನ್ನೂ ಒಂದು ಸ್ವಲ್ಪ ಸ್ಯಾರೀಸ್ ಇದೆ, ಅದ್ರ ಜೊತೆಗೆ ಇದನ್ನು ತೋರಿಸ್ತೀನಿ. ಅದು ಮೈಸೂರು ಸಿಲ್ಕೇನೆ, ಅದ್ರ ಜೊತೆ ಈ ಸ್ಯಾರಿನೂ ತೋರಿಸ್ತೀನಿ. ನಾನು ಇವಾಗ ಸ್ಯಾರಿನ ಓಪನ್ ಮಾಡಿ ತೋರಿಸಲ್ಲ. ನೀವು ಫುಲ್ ವಿಡಿಯೋ ನೋಡಿದಿದ್ರೆ ನಂದು ಸ್ಯಾರಿ, ನಾನು ಶಾಪಿಗೆ ಹೋಗಿ ಸ್ಯಾರಿನ ಅಲ್ಲೇ ವೇರ್ ಮಾಡಿ ನೋಡಿದ್ದೀನಿ. ಅಷ್ಟರಲ್ಲಿ ನಾನು ಒಂದು ಸ್ಯಾರಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾವ ಸ್ಯಾರಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ ನೋಡೋಣ. ಅದಾದಮೇಲೆ ವಿಡಿಯೋ ಆದಮೇಲೆ ನೆಕ್ಸ್ಟ್ ವಿಡಿಯೋ ನಾನು ಇದ್ರ ಜೊತೆ ಇನ್ನಷ್ಟು ಸ್ಯಾರೀಸ್ ಇದೆ ಮೈಸೂರು ಸಿಲ್ಕು, ಯಾರ್ದು ಏನು ಅಂತ ಎಲ್ಲ ಮುಂದೆ ಹೇಳ್ತೀನಿ. ಅವಾಗ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಯಾರು ಗೆಸ್ ಮಾಡ್ತೀರಾ ಅವ್ರಿಗೆ ಸ್ಯಾರಿ ಕೊಡ್ತಾಳೆ ಮೈಸೂರು ಸಿಲ್ಕ್ ಸ್ಯಾರಿ. ಫ್ರೆಂಡ್ಸ್, ಓಕೆ, ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಚಾನಲ್ ನೋಡಿ. ಥ್ಯಾಂಕ್ ಯು ಆಲ್. ಅವಳು ಸ್ಯಾರಿ ತೋರಿಸಲ್ಲ ನಾನು ಇವಾಗ. ತೋರಿಸ್ತೀನಿ.